ಅಂಬೇಡ್ಕರ್ ಪುತ್ಥಳಿಯಲ್ಲಿ ಟೈಲ್ಸ್ ಮತ್ತು ಇತರೆ ಕಾಮಗಾರಿಯು ಕಳಪೆಯಿಂದ ಮಾಡಲಾಗಿದೆ. ವೃತ್ತದ ಸುತ್ತಲೂ ಮಾಡಿದ ಕಾಮಗಾರಿಯು ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಪುನಃ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಮಾಡಬೇಕೆಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿಶ್ವನಾಥ್ ಪಟ್ಟಿ ಮಾತನಾಡಿ, ಅಂಬೇಡ್ಕರ್ ವೃತ್ತದ ಸುತ್ತಲೂ ಕಳಪೆ ಕಾಮಗಾರಿ ಮಾಡಿದ್ದರಿಂದ ಹಾಕಿದ ಟೈಲ್ಸ್ ಹಾಗೂ ಸಿಮೆಂಟ್ ಕಿತ್ತು ಹೋಗಿದೆ. ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಕಳೆದ 3 ತಿಂಗಳ ಹಿಂದೆಯೇ ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ ಅವರಿಗೆ ಮನವಿ ಮಾಡಲಾಗಿದೆ. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮನವಿ ಮಾಡಿದೆ. ಎಸ್ಪಿ ಅವರು ಸ್ಪಂದನೆ ನೀಡಿಲ್ಲವೆಂದು ದೂರಿದರು. ಕೂಡಲೇ ಎಚ್ಚೆತ್ತುಕೊಂಡು ಅಂಬೇಡ್ಕರ್ ವೃತ್ತದ ಸುತ್ತಲೂ ಗುಣಮಟ್ಟದ ಕಾಮಗಾರಿ ಮಾಡಬೇಕು, ಇಲ್ಲದಿದ್ದರೆ ರಸ್ತೆ ತಡೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ಆ ಒಂದು ಪುತ್ಥಳಿಯ ಸುತ್ತಮುತ್ತ ತಡೆಗೋಡೆ ಮತ್ತು ಕಟ್ಟೆ ಏನಾಗಿದೆ, ಕಳಪೆ ಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರ ಆಗಿರ್ತಕ್ಕಂಥವರು ನಿರ್ವಹಿಸಿರ್ತಾರೆ. ಇದು ಸರಿಸುಮಾರು 3 ತಿಂಗಳಿಂದ ಈ ಕಟ್ಟೆ ಡ್ಯಾಮೇಜ್ ಆಗಿದೆ. ಇದರ ಪರವಾಗಿ ಮಾನ್ಯ ನಗರಸಭೆ ಪೌರಾಯುಕ್ತರಾದ ಗುರುಸಿದ್ದ ಅವರಿಗೆ 3 ತಿಂಗಳಿಂದ ಒಂದು ಲೆಟರ್ ಕೊಟ್ಟಿದ್ದೀವಿ. ಸರ್, ಈ ಕಟ್ಟೆ ಅಸ್ತವ್ಯಸ್ತ ಆಗಿದೆ, ದಯವಿಟ್ಟು ಈ ಟೈಲ್ ತೆಗೆದು ಇನ್ನೊಂದು ಪುನಃ ಕಾರ್ಯ ಆರಂಭ ಮಾಡಿರಿ ಅಂತ ಹೇಳಿದ್ವಿ. ಅವರು ನಮ್ಮ ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ. ಮತ್ತು ದಲಿತರ ಕುಂದುಕೊರತೆ ಸಭೆ ಏನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅವರು ಮಾಡಿದ್ರು, ಅಲ್ಲಿ ಕೂಡ ಒಂದು ಮನವಿ ಕೊಟ್ಟು ಅದಕ್ಕೆ ಕೂಡ ಕ್ಯಾರೆ ಇರಲಿಲ್ಲ ಗುರುಸಿದ್ದ. ಈ ಗುರುಸಿದ್ದ ಪೌರಾಯುಕ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕಿಂತ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14 ಜಯಂತಿ ನಿಮ್ಸ್ ಹಾಸ್ಪಿಟಲ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಬೇಕಂತಲೇ ಲೀವ್ ಹಾಕಿ ಹೊರಗಡೆ ಹೋಗಿರ್ತಕ್ಕಂಥ ಕೆಲಸ. ಮತ್ತು 26ನೇ ಜನವರಿಯಂದು ನಗರಸಭೆಯಲ್ಲಿ ಫೋಟೋ ಹಿಡಿದು ಅವಮಾನ ಮಾಡಿರ್ತಕ್ಕಂಥ ಇದೇ ಗುರುಸಿದ್ದಯ್ಯ. ಮತ್ತು ನಾವು ಇದ್ರ ಬಗ್ಗೆ ನಾವು ಕಾಮಗಾರಿ ವಹಿಸಪ್ಪ ಅಂತ ನಾವು ಅಧಿಕಾರಿಗಳಿಗೆ ಲೆಟರ್ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ಲ. ಇಂಥ ನಗರಸಭೆ ಪೌರಾಯುಕ್ತರು ನಮ್ಮ ರಾಯಚೂರು ಜಿಲ್ಲೆ ಬೇಡ. ಹಾಗಾಗಿ ಇವತ್ತು ನಾವೆಲ್ಲ ಸಂಘಟಕರು ಕುಂತು ನಾವು ಈ ಪೌರಾಯುಕ್ತರನ್ನು ಇಲ್ಲಿಂದ ವಜಾಗೊಳಿಸಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ಕಟ್ಟೆ ಅಸ್ತವ್ಯಸ್ತ ಆಗಿರ್ತ ಕಟ್ಟೆಯನ್ನು ಪುನರಾವರ್ತಿಸಬೇಕಂತ ಇವತ್ತೆಲ್ಲ ನಾವು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡಿರುವಂಥ ಪೌರಾಯುಕ್ತರನ್ನು ಕೂಡಲೇ ನಗರಸಭೆಯಿಂದ ಅಮಾನತುಗೊಳಿಸಬೇಕು. ಈಗಾಗಲೇ ನಮ್ಮ ವಿಶ್ವನಾಥ್ ಪಟ್ಟಿ ಅವರು ಏನು ಅಧ್ಯಕ್ಷರೇನು ಹೇಳಿದ್ದಾರೆ, ಅವರು ಈಗಾಗಲೇ ಲೆಟರ್ ಕೂಡ ಕೊಟ್ಟಿದ್ದಾರೆ. ಆದರೂ ಅವರ ಲೆಟರ್ಗೆ ಮಾನ್ಯತೆ ಕೊಡದೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿರುವಂಥ ಪೌರಾಯುಕ್ತರನ್ನು ಕೂಡಲೇ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು, ಅಮಾನತುಗೊಳಿಸಬೇಕಂತ ಒತ್ತಾಯಿಸಿ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಈ ದೇಶದಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕಂತೇಳಿ ಏನು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಮಹಾನಾಯಕರಿಗೆ ಅವನು ಎಂತೆ ದೊಡ್ಡ ನಾಯಕನಾಗಿರಲಿ, ಯಾವುದೇ ರಾಜಕೀಯ ಕೈಗೊಂಬೆ ಆಗಿರಲಿ, ಅಂಥ ವ್ಯಕ್ತಿಯನ್ನು ಒದ್ದು ಓಡಿಸಿದಂಥ ಜಿಲ್ಲೆ ಇಲ್ಲಿ. ಕಳೆದ ನಾವು ಏನು ಇಲ್ಲಿಂದ ಒದ್ದು ಓಡಿಸಿರುವಂಥ ಇತಿಹಾಸ ಇದೆ ಈ ರಾಯಚೂರು ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳ ಹೋರಾಟದ ವತಿಯಿಂದ. ಈ ಸಂದರ್ಭದಲ್ಲಿ ನರಸಪ್ಪ ದಂಡೋರ, ವಸಂತ್, ಮಹೇಶ್, ಹನುಮಂತಪ್ಪ ಮನ್ನಾಪೂರು, ವೆಂಕಟೇಶ್ ಆರೋಲಿಕರ್, ಈರಣ್ಣ, ಆನಂದ್, ತಮ್ಮಣ್ಣ ವಕೀಲ ಬೊಮ್ಮನಾಳ, ಸಂತೋಷ್, ಕುಮಾರಸ್ವಾಮಿ, ದೇವೇಂದ್ರ ಕುರ್ಡಿ, ಶರಣಪ್ಪ ದಿನ್ನಿ ಸೇರಿದಂತೆ ಅನೇಕರು ಇದ್ದರು.